ನಮಸ್ತೆ ಎಲ್ರಿಗೂ ಶುಭ ಶುಕ್ರವಾರ, ಆಷಾಢ ಶುಕ್ರವಾರದ ಶುಭಾಶಯಗಳು. ಇವತ್ತು ಬೆಳಿಗ್ಗೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಮನೆ ಕೆಲಸ ಎಲ್ಲ ಆಯಿತು, ಮನೆ ಕ್ಲೀನಿಂಗ್ ಆಗಿ ರಂಗೋಲಿ ಎಲ್ಲ ಆಯಿತು. ಇನ್ನು ಆ್ಯಸ್ ಯೂಶ್ವಲ್ ಈ ಪಾಟ್ಗೆ ಒಂದಿಷ್ಟು ಅಲಂಕಾರನ ಮಾಡಿಟ್ಬಿಡೋಣ. ಈ ರೀತಿ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ. ನನಗೆ ಈ ಥರ ಮಾಡಿ ಟೀ5 ಮೇಲೆ ಇಡಬೇಕು. ಅದಾದಮೇಲೆ ದೇವ್ರ ಮನೆಯೆಲ್ಲ ರೆಡಿಯಾಗಿತ್ತು. ಇನ್ನು ನನ್ನ ಮಗಳು ವಿಳ್ಯದೆಲ್ಲ ಕಿತ್ಕೊಂಡ್ಬಂದಿದ್ಲು, ತಂದಿಟ್ಬಿಟ್ಟು ಹಂಗೆ ವೀಡಿಯೋ ಆನ್ ಮಾಡ್ತಾಯಿದ್ಲು. ಇನ್ನು ಇದೆಲ್ಲ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವು, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇತ್ತು. ನಮ್ಮ ಗಿಡದಲ್ಲಿ ಬಿಟ್ಟಿರೋ ಹೂವು ಅಂದ್ಬಿಟ್ಟು ಕಳ್ಸೋಕ್ಕಾಗತ್ತೆ ಅಂದ್ಬಿಟ್ಟು ಒಂದು 3-4 ದಿನದಿಂದ ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡು ಇವತ್ತು ಅದನ್ನೆಲ್ಲ ಕಟ್ಟಿಡ್ತಾಯಿದ್ದೀನಿ. ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಹೂವು ಪೋಣಿಸಿ ಇಡೋದು ಅಂದರೆ. ನಮ್ಮ ದೇವ್ರಿಗೆ ನಮ್ಮ ಗಿಡದಲ್ಲಿ ಬಿಟ್ಟಿರೋ ದೇವರು ಹೂವು ಹಾಕೋದು ಅಂದರೆ ಸಿಕ್ಕಾಬಿಟ್ಟೆ ಸಂತೋಷ. ಒಂದಿಷ್ಟಾದ್ರೂ ನೋಡಿ ಇಷ್ಟು ಉದ್ದ ಸಿಕ್ತು ಅಂದರೆ ಕಳ್ಸೋಕ್ಕಾಯ್ತು. ಇನ್ನೊಂದು ಸ್ವಲ್ಪ ವೇಸ್ಟ್ ಆಯಿತು, ಅದನ್ನ ಹಂಗೆ ಎಸಿಲಿಲ್ಲ, ಹೂವನ್ನ ತೆಗೆದು ಹೊಸ್ಲಿಗೆ ಹಾಕಿದ್ದೀನಿ ಆಯಿತಾ. ಯಾವತ್ತೂ ಅಷ್ಟೇ ಯಾವುದೇ ಹೂವು ವೇಸ್ಟ್ ಮಾಡಬಾರ್ದು ಅಂತ ನನಗೆ ಅನಿಸಿಕೆ. ಅಟ್ಲೀಸ್ಟ್ ಹೊಸ್ಲಿಗಾದರೂ ಹಾಕೋಣ ಅಂದ್ಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ರೆಡ್ ದಾಸವಾಳದ ಜೊತೆಗೆ ಅದು ಅಂದ್ಬಿಟ್ಟು ಹಾಕಿದೆ. ಇನ್ನು ಪೂಜೆಗೆ ಎಲ್ಲ ರೆಡಿಯಾಗಿತ್ತು, ಪೂಜೆನೂ ಆಯಿತು. ಖುಷಿ ಆಯಿತು. ಪೂಜೆ ಎಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದು ಇವತ್ತು ಒಂದು ಗುಡ್ ವೈಬ್ರೇಷನ್ ಅನ್ನಿಸ್ತು. ಹೋದ್ವಾರ ನಾನು ಎಕ್ಸ್ಪೋ ವೀಡಿಯೋ ಕೊಟ್ಟೋಗಿದ್ದರಿಂದ ಮನೇಲಿ ಇಷ್ಟು ಆರಾಮಾಗಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಆರಾಮಾಗಿ ಚೆನ್ನಾಗಿ ಪೂಜೆನೂ ಆಯಿತು. ನಿನ್ನೆ ಎಲ್ಲ ದೇವ್ರ ಮನೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಇವತ್ತು ಪೂಜೆ ಮುಗಿಸ್ದೆ. ಪೂಜೆ ಎಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಯಿತು. ಉಪವಾಸ ಇದ್ದೆ, ಸಾಮಾನ್ಯವಾಗಿ ಉಪವಾಸ ಇರ್ತೀನಿ ಇದ್ರ ದಿನ, ಆಷಾಢದ ದಿನ. ಮನೆಗೆ ಬಂದೇ ಏನಾದರೂ ತಿನ್ನೋದು, ಅದು ಎಷ್ಟೊತ್ತಾದರೂ ಅಷ್ಟೇ. ಇನ್ನು ನಮ್ಮನೆ ಈ ರೀತಿ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿಕೊಂಡು ಪೂಜೆ ಅಂತೂ ಆಯಿತು. ಖುಷಿಯಾಗುತ್ತಲ್ಲ ಮನೇಲಿ ಈ ಥರ ಪೂಜೆ ಆಗಿಬಿಟ್ರೆ, ಒಂದು ಒಳ್ಳೆ ವೈಬ್ರೇಷನ್ ಅಂತ ಅನಿಸುತ್ತೆ. ಇನ್ನು ಮನೆಯವರು ಯಾರು ಭಾಗ್ಯ ಆಗೋಲ್ಲ, ನಾನೊಬ್ಬಳೇ ಪೂಜೆ ಮಾಡೋದಾಯ್ತಾ. ಇನ್ನು ಹೊಸ್ಲಿಗಂತೂ ರಂಗೋಲಿ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಲ್ಲ, ಪೇಂಟಲ್ಲಿ ತೊಂದರೆ ಇಲ್ಲ ಅಂದ್ಬಿಟ್ಟು ಹಂಗೆ ಹೂವು ಹಾಕಿ ಪೂಜೆ ಮಾಡೋದು, ಅಷ್ಟನ್ನ ಕುಂಕುಮ ಹಾಕ್ಬಿಟ್ಟು. ಇನ್ನು ನಾನೇ ಇವತ್ತು ಹೊರಗಡೆ ರಂಗೋಲಿನೂ ಬಿಟ್ಟಿದ್ದೆ. ಬಾಡಿಗೆಯವ್ರು ಬಂದಿರೋರು ಬಿಡೋರು, ಬಟ್ ಇವತ್ತು ಶುಕ್ರವಾರ ಅಂತ ನಾನೇ ರಂಗೋಲಿ ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಡ್ತಿದ್ದೀನಿ. ನಮ್ಮ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಿಬಿಟ್ಟಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಯಾವ ಫಂಕ್ಷನ್ಗೆ ಹೋಗ್ತಿದ್ದೀರಾ? ದೇವಸ್ಥಾನಕ್ಕೆ ಇದ್ದೀನಿ. ನಿಮಗೆ ಇವತ್ತು ಶುಕ್ರವಾರ ಅಲ್ವಾ, ಆಷಾಢ ಶುಕ್ರವಾರ. ಓಕೆ, ಅದಕ್ಕೆ ಹಂಗೆ ನಿಂಬೆಹಣ್ಣು ದೀಪ ಹಚ್ಬರೋಣ, ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸೋಣ ಅಂತ ಮುಗಿಸಿದ್ದಾಯಿತು. ಅದೇ ನಮ್ಮ ಮಗು ಮಾತ್ರ ಇನ್ನೂ ಸ್ನಾನ ಮುಗಿಸಿಲ್ಲ. ಯಾವ್ದಾದ್ರೆ ಕರ್ಕೊಂಡು ಹೋಗ್ಬಿಟ್ಟು ವೀಡಿಯೋ ಮಾಡಿಸ್ಕೋಬೋದಾಗಿತ್ತು. ಏನು ಮಾಡ್ತೀರಿ, ಸುಮಾರು ತಿಂಗಳುಗಳೇ ಹೋಗಿದ್ದಲ್ಲೋ ಇನ್ನು ಸೀರೆ ಉಟ್ಕೊಂಡು ಮತ್ತೆ ಹೋದಾಗ ಆಗ್ಬಿಡೈತೆ ಸೀರೆ ಉಟ್ಕೊಳ್ಳೋದು. ನನಗೆ ಆದರೂ ಒಂಥರ ಖುಷಿ ಐತೈತಿ. ದೇವಸ್ಥಾನಕ್ಕೆ ಹೋಗೋಣ, ಹೋಗಿ ನಿಂಬೆಹಣ್ಣು ದೀಪ ಹಚ್ಚಿ ಬರುವ. ಹೋದ್ವಾರ ಅಂತೂ ಹಚ್ಚಕ್ಕಾಗಲಿಲ್ಲ, ಈ ವಾರ ಹಚ್ಚೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೀನು ಬರ್ತೀಯವ? ನೀವು ಬನ್ನಿ ಅಮ್ಮ, ಆರಾಮಾಗಿ. ಅಟ್ಲೀಸ್ಟ್ ನಮಸ್ಕಾರನಾದರೂ ಮಾಡು ದೇವ್ರಿಗೆ. ನಾನು ಅಲ್ಲಿಂದನೇ ಮಾಡಿದೆ, ರೂಮಿಂದನೇ ನಮಸ್ಕಾರನ. ಅಲ್ಲಿ ಓದ್ತಾ ಕೂತಿದ್ಲು, ಅಲ್ಲಿಂದನೇ ನಮಸ್ಕಾರ ಮಾಡಿಬಿಟ್ಲಂತೆ. ಹಿಂಗೆ ನಮ್ಮ ಮನೇಲಿ. ಸರಿ ಬನ್ನಿ, ಲೇಟ್ ಆಗುತ್ತೆ, ಇನ್ನೂ ತಿಂಡಿ ತಿಂದಿಲ್ಲ. ನಾನು ಬರೋದು ಲೇಟ್ ಆಗಿದೆ ಮಗ. ಏನಾದ್ರು ತಗೊಬನ್ನಿ, ನನಗೆ ನನಗೆ ಬರೋದು ಅಡುಗೆ ಮಾಡಿಟ್ಟಿರೋ, ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ವಿಡಿಯೋ ಬೇರೆ ಎಡಿಟ್ ಮಾಡಬೇಕು. ಹೋಗೋಣವಾ? ಹೋಗೋಣಲ್ಲ, ನಾವು ಹೋಗೋಣ ಬನ್ನಿ, ಅವಳಂತ ಬರೋಕ್ಕಿಲ್ಲ. ಬಾಯ್ ಬಾಯ್. ಇವತ್ತು ನಮ್ಮ ಕೇರ್ನಗರದಲ್ಲಿರೋ 2 ದೇವಸ್ಥಾನಕ್ಕೆ ಹೋಗಿದ್ದೆ. ಅದರಲ್ಲಿ ಮೊದಲನೇದು ತೋಪಮ್ಮ ದೇವಿ ದೇವಸ್ಥಾನ. ಇದು ನಮ್ಮ ಮನೆಗೆ ವಾಕಬಲ್ ಡಿಸ್ಟೆನ್ಸೇ, ಬಟ್ ಹಸ್ಕೊಂಡಿದ್ದರಿಂದ 2 ದೇವಸ್ಥಾನಕ್ಕೆ ಹೋಗ್ಬೇಕಾಗಿದ್ದರಿಂದ ನಾನು 2 ವೀಲರ್ ತಗೊಂಡು ಬಂದಿದ್ದೆ. ಆಲ್ರೆಡಿ ಎಷ್ಟು ಜನ ಇದ್ದರು ನೋಡಿ, ಬೆಳಿಗ್ಗೆಯಿಂದನೇ ಇದ್ದರು. ನಾನು ಬೆಳಿಗ್ಗೆ ಎದ್ದು ಈಚೆ ಬಂದಾಗಲೇ ಹೋಗ್ತಿದ್ರು ನಮ್ಮ ಹೆಣ್ಮಕ್ಳಪ್ಪ ಪೂಜೆಗೆ. ಇನ್ನು ನಿಂಬೆಹಣ್ಣು ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ದೀಪ ಹಚ್ಬೇಕಿತ್ತು, ನಾನು ರೆಡಿ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಆ್ಯಕ್ಚುಲಿ ನನ್ನ ಮಗಳಿದ್ದರೆ ವೀಡಿಯೋ ಮಾಡ್ಕೊಳ್ಳೋಳು, ನಾನಾಗಿ ಅದಕ್ಕೆ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನಾನಂತೂ ಸಿಂಪಲಾಗಿ 2 ದೀಪ ಹಚ್ಚೋದು ಆಯಿತಾ. ನಾನು ತುಂಬ ಗಜಿಬಿಜಿ ಮಾಡ್ಕೊಳ್ಳೋದಿಲ್ಲ. ಈ ರೀತಿ 2 ದೀಪ ಹಚ್ಚಿ ದೇವ್ರಿಗೂ ಆರತಿ ಮಾಡಿ ಆಮೇಲೆ ಇಲ್ಲಿ ಸ್ವಲ್ಪ ಹೊತ್ತಿಟ್ಟಿದ್ದೆ. ಅದಾದಮೇಲೆ ನಾನೇನು ಮಾಡಿದೆ, ಹೂವೆಲ್ಲ ತೆಗೆದು ಹೊಸ್ಲಿಗೆ ಹಾಕ್ಬಿಟ್ಟು ಆ ದೀಪಗಳನ್ನ ಬೇರೆಯವ್ರ ತಟ್ಟೆಲಿ ಇಟ್ಬಿಟ್ಟು ಅಲ್ಲಿರೋ ಅಕ್ಕಿನ ಅಲ್ಲೊಂದು ಬಕೆಟ್ ಇಟ್ಟಿದ್ದಾರೆ ನೋಡಿ, ಅದರೊಳಗಡೆ ಹಾಕಿದ್ದೆ. ಇಲ್ಲೊಬ್ರು ಅಮ್ಮ ತುಂಬ ಏಜ್ ಆಗಿದೆ, ಅವರೊಬ್ಬರೇ ಕ್ಲೀನ್ ಮಾಡೋದು. ನನಗಂತೂ ಇವತ್ತು ಅವ್ರು ನೋಡಿ ಹೊಟ್ಟೆ ಉರಿತಾಯಿತ್ತು. ಪಾಪ ಎಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡಬೇಕಲ್ವ ಅವರು ಅಂತ. ನಾನು ಅವರ ಸಮಾಧಾನ ಮಾಡ್ತಿದ್ದೆ, ಎಲ್ರಿಗೂ ಬೈತಾಯಿದ್ರು ಹೋಗಲಿ ಸುಮ್ಮನಿರಿ ಅಂದ್ಬಿಟ್ಟು. ಹಾಗೆಯೇ ಅವ್ರ ಕನ್ಸರ್ನ್ ಏನಂದರೆ ಎಲ್ಲ ಕಡೆ ಎಣ್ಣೆ ಚೆಲ್ಲಿದ್ರಾ, ಹುಷಾರಾಗಿ ಓಡಾಡಿ ಅಂತ ಎಲ್ರಿಗೂ ಹೇಳ್ತಿದ್ರು. ನಾನು ಹೇಳಿದೆ, ನೀವು ಹುಷಾರು ಅಮ್ಮ, ಅವರೆಲ್ಲ ಓಡಾಡ್ತಾರೆ, ನೀವು ಹುಷಾರಾಗಿರಿ ಅಂತ. ಅಜ್ಜಿಯಲ್ಲಿ ಕಾಣಿಸ್ತಾರೆ ಸ್ವಲ್ಪ. ಇನ್ನು ಅಲ್ಲಿರೋ ಎಲ್ಲ ದೇವ್ರಿಗೂ ನಮಸ್ಕಾರ ಮಾಡಿದ್ದಾಯಿತು. ದೇವಸ್ಥಾನದಲ್ಲಿ ಪೂಜೆ ಮಾಡೋಣ ಆದರೆ ಸಿಕ್ಕಾಬಟ್ಟೆ ಗಜಿಬಿಜಿ ಮಾಡಬಾರ್ದು, ಕ್ಲೀನಾಗಿಡಬೇಕು. ಅಲ್ಲಿ ಕ್ಲೀನ್ ಮಾಡೋರು ಒಬ್ಬರು ಮನುಷ್ಯರು ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಏನೋ ಒಂಥರ ಇದಕ್ಕೆ ಬಿದ್ದಂಗೆ, ಆತ್ರಕ್ಕೆ ಬಿದ್ದಂಗೆ ಪೂಜೆ ಮಾಡೋದು. ಅಪ್ಪ ನನಗಂತೂ ಅದೊಂದೇ ಭಯ, ದೇವಸ್ಥಾನಕ್ಕೆ ಹೋಗೋದು ಅಂದರೆ ಪೀಸ್ಫುಲ್ಲಾಗಿರಲ್ಲ. ದೇವಸ್ಥಾನ ಅಂದರೆ ಯಾವಾಗಲೂ ಪೀಸ್ಫುಲ್ಲಾಗಿ ಕ್ಲೀನಾಗಿರಬೇಕು, ಒಂದು ಮನಸ್ಸಿಗೆ ಸಂತೋಷ ಸಿಗೋ ರೀತಿ ಇರಬೇಕು. ಆದರೂ ಕೆಲವರಂತೂ ಅರ್ಥ ಮಾಡ್ಕೊಳ್ಳೋ. ಒಂದು ದೇವ್ರನ್ನ ನಮಸ್ಕಾರ ಮಾಡ್ತಿದ್ವಿ, ಬಂದು ಹಿಂದೆಯಿಂದ ತಳ್ಳಿಬಿಡೋದು, ಹಿಂಗೆಂಗೋ ಒಂಥರ ರಫಾಗಿ ನಡ್ಕೋತಾರೆ ಒಂದೊಂದು ಸಲ.
ಆದರೂ ಏನೂ ಮಾಡೋಕ್ಕಾಗಲ್ಲ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಇರಬೇಕಷ್ಟೇ. ಇನ್ನು ನಮ್ಮ ತಾಯಿ ತೋಪಮ್ಮ ದರ್ಶನ ವಿಡಿಯೋ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಯಿತು. ಆ್ಯಕ್ಚುಲಿ ಅವ್ರ ಹತ್ರನೇ ಒಂದೆರಡು ಫೋಟೋಗಳು ತೆಗೆಸ್ಕೊಂಡ್ಬಿಟ್ಟೆ, ತಮ್ಲೈನ್ಗೆ ಹಾಕಿದ್ದೀನಲ್ಲ ಅದೆಲ್ಲ ಅವ್ರ ಹತ್ರನೇ ತೆಗೆಸ್ಕೊಂಡಿದ್ದು. ಸಿಕ್ಕಾಬಿಟ್ಟೆ ಜನ ಇದ್ದರು, ಇಲ್ಲಿ ನೋಡಿ ಓಡಾಡೋಕ್ಕೂ ಜಾಗ ಇರಲಿಲ್ಲ. ನಮ್ಮ ದೇವಸ್ಥಾನದಲ್ಲಿ ಏನಾದರೂ ಇದನ್ನೆಲ್ಲ ಎಲ್ಲಾದರೂ ಒಂದು ಕಡೆ ಇಡೋ ರೀತಿ ವ್ಯವಸ್ಥೆ ಮಾಡಿಬಿಡಬೇಕು, ಹೊರಗಡೆ ಇಡೋ ರೀತಿ ವ್ಯವಸ್ಥೆ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಇನ್ನು ಬರುವಾಗ ಯಾವಾಗಲೂ ದೇವ್ರನ್ನ ಕನ್ನಡಿಯಲ್ಲಿ ನೋಡಿ ಬರಬೇಕು ಅಂತಾರೆ. ಬಂದಿದ್ದಾಯಿತು. ಇನ್ನು ದೇವರಿಗೆ ಬೆನ್ನು ತೋರಿಸ್ಬಾರ್ದು ಅಂದ್ಬಿಟ್ಟು ಈಚೆ ಬರುವಾಗ ಈ ರೀತಿ ವಿಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ದೇವಸ್ಥಾನ ಈ ಹೋದ ವಾರ ತುಂಬ ಚೆನ್ನಾಗಿ ಮಾಡಿದ್ರು, ಈ ಸಲ ಪರವಾಗಿಲ್ಲ. ಹೋದ ವಾರ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಇನ್ಸ್ಟಾಗ್ರಾಮಲ್ಲಿ ಸಿಂಪಲಾಗಿ ಒಂದು ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಇನ್ನು ಈಚೆಲೆಲ್ಲ ಒಂಥರ ಹಬ್ಬದ ವಾತಾವರಣ ಅನ್ನಂಗೆ ಇತ್ತು, ಚೆನ್ನಾಗಿತ್ತು, ಖುಷಿ ಅನ್ನಿಸ್ತಿತ್ತು. ಇನ್ನು ಈ ದೇವಸ್ಥಾನ ಆದಮೇಲೆ ನಾನು ನೆಕ್ಸ್ಟ್ ಬಂದಿದ್ದೆ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ. ನಾವೇನು ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀವಲ್ವ ಅದ್ರ ಪಕ್ಕದಲ್ಲಿರೋದು. ತುಂಬ ಚೆನ್ನಾಗಿ ಪೂಜೆ ಆಗ್ತಾಯಿತ್ತು. ಆ್ಯಕ್ಚುಲಿ ಮಹಾಮಂಗಳಾರತಿ ನಡೀತಾ ಇತ್ತು. ನಾನು ಹೋದಾಗ ಸುಮಾರು ಒಂದು 3/4 ಗಂಟೆ ನಿಂತ್ಕೊಂಡೆ. ನನಗಂತೂ ಸಾಕಷ್ಟು ಕಾಲು ನೋವು ಬಂದ್ಬಿಡ್ತು, ಆಲ್ರೆಡಿ ಕಾಲು ನೋಯ್ತಾ ಇತ್ತು. ಸ್ವಲ್ಪ ಜನಗಳು ಖಾಲಿ ಆಗಲಿ ಅಂತ ಈಚೆನೇ ನಿಂತಿದ್ದೆ ನಾನು. ಆಮೇಲೆ ಒಳಗಡೆ ಹೋದಾಗ ಈ ರೀತಿ ಪೂಜೆ ಎಲ್ಲ ಆಗಿತ್ತು. ಬಟ್ ನಮ್ಮ ಲೇಡೀಸ್ ನೋಡಿ ಎಷ್ಟು ಜನ ಇದ್ದಾರೆ. ಇದನ್ನೆಲ್ಲ ನೋಡಿ ನಂಗೆ ನಿಂತು ಸಾಕಾಗೋಗ್ಬಿಟ್ಟಿತ್ತು. ಅದಕ್ಕೆ ಏನು ಮಾಡಿದೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿಬಿಡೋಣ, ಕಾಲಿಗೆ ರೆಸ್ಟ್ ಕೊಡೋಣ ಅಂದ್ಬಿಟ್ಟು ಕೂತಿದ್ದೆ. ಅದಾದಮೇಲೆ ಅವ್ರು ಸ್ವಲ್ಪ ಖಾಲಿ ಆಗಲಿ ಆಮೇಲೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಇವರೇ ನಮ್ಮ ರೇಣುಕಾ ಯಲ್ಲಮ್ಮ ದೇವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ಚೆನ್ನಾಗಿ ಪೂಜೆ ಆಯ್ತಾಯಿತ್ತು. ಖುಷಿ ಆಯಿತು ನನಗಂತೂ. ನಮ್ಮ ಮನೆಯವ್ರು ಫೋನ್ ಮಾಡಿ ಹೇಳಿದರು, ಅಲ್ಲಿಗೂ ಹೋಗು, ಪೂಜೆ ಚೆನ್ನಾಗಿ ನಡೀತೈತೆ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಹೋಗಿದ್ದೆ. ಇದೇ ಫಸ್ಟ್ ನಾನು ಇಷ್ಟೊಂದು ಅಲಂಕಾರ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿರೋದು ನೋಡಿರೋದು. ಅದಾದಮೇಲೆ ಅಲ್ಲೇನು ವಿಶೇಷ ಗೊತ್ತಾ, ಈ ರೀತಿ ಮಡ್ಲಕ್ಕಿ ಕೊಡ್ತಾರೆ. ಆ ಮಡ್ಲಕ್ಕಿನ ಸೆರಗಲ್ಲಿ ಈಸ್ಕೊಳ್ಳೋದು. ನನಗಂತೂ ಇವತ್ತು ಸೀರೆ ಉಟ್ಕೊಂಡೋಗಿದ್ದೆ, ಸೆರಗಿಗೆ ಕೊಡ್ತಾಯಿರಲಿಲ್ಲ, ಈಸ್ಕೊಳ್ಳೋಕ್ಕೆ ಸಿಕ್ಕಾಬಿಟ್ಟೆ ಖುಷಿ ಅನ್ನಿಸ್ತು. ಅದು ತೊಗೊಂಡು ಬಂದು ಮನೇಲಿ ಏನಕ್ಕೆ ಹಾಕ್ಸಿದೆಲ್ಲ ಅಲ್ಲಿಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಇನ್ನು ದೇವ್ರ ಪ್ರದಕ್ಷಿಣೆ ಹಾಕೋಕ್ಕೆ ಅಷ್ಟು ಕಿವಿ ಇತ್ತು ಗೊತ್ತಾ. ಇನ್ನು ಅದಾದಮೇಲೆ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಡ್ತಿದ್ರು. ಇದು ಒಂಥರ ಚೆಂದ ಅನ್ನಿಸ್ತು ನನಗೆ. ಅದಾದಮೇಲೆ ಇಲ್ಲಿ ದೇವ್ರು ಇಟ್ಟಿದ್ದಾರೆ ಅಲ್ವಾ, ಈ ದೇವ್ರ ಹತ್ರ ಏನು ಮಾಡಿದ್ದಾರೆ, ನಿಂಬೆಹಣ್ಣಿನ ದೀಪ ಹಚ್ಬಿಟ್ಟಿದ್ದಾರೆ ಆಯಿತಾ. ಅದೇನಾಯಿತು, ದೇವರು ಇದಕ್ಕೆ ಹತ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತಂತೆ ಸೀರೆಗೆ, ಅದನ್ನು ಆಫ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ಗೋಲ್ಕ ಇಟ್ಟಿದ್ದಾರಲ್ಲ, ಈ ಗೋಲ್ಕದ ಹತ್ರ ಏನಾಯಿತು ಅಂದರೆ, ನಿಂಬೆಹಣ್ಣು ದೀಪದ್ದು ಆರತಿ ಮಾಡುವಾಗ ಏನಾಗೈತೆ, ಅಲ್ಲಿರೋ ಬತ್ತಿ ಗೋಲ್ಕದ ಒಳಗಡೆ ಬಿದ್ದೋಗ್ಬಿಟ್ಟು ಅಲ್ಲಿರೋ ದುಡ್ಡು ಎಷ್ಟೊಂದು ಸುಟ್ಟೋಗಿತ್ತು ಗೊತ್ತಾ. ಅವ್ರು ಯಾರನ್ನ ಕರೆಸಿ ಗೋಲ್ಕ ಓಪನ್ ಮಾಡಿಸಿ ಅದನ್ನು ನಾನು ನಮ್ಮ ಮನೆಯವ್ರು ವೀಡಿಯೋ ಮಾಡಿ ಅಂತ ಕೊಟ್ಟೆ. ನನ್ನ ಮನೆ ಇಲ್ಲಿ ಒಳಗಡೆ ಇದ್ದೆ, ಬಿಲ್ಡಿಂಗ್ ಒಳಗಡೆ. ಬಟ್ ನಮ್ಮ ಮನೆಯವ್ರು ವೀಡಿಯೋ ನಾನು ಮಾಡಿಲ್ಲ, ಹಂಗೆ ವೀಡಿಯೋ ಮಾಡಿಬಿಟ್ಟವ್ರೆ. ನಾನಿನ್ನು ಪ್ರಸಾದಕ್ಕೆ ಅಂತ ಕ್ಯೂ ನಿಂತಿದ್ದೆ. ದಯವಿಟ್ಟು ಹೇಳ್ತೀನಿ, ಪೂಜೆ ಮಾಡುವಾಗ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಪೂಜೆ ಮಾಡಿ. ಯಾಕಂದರೆ ಈಗ ಎಷ್ಟು ದುಡ್ಡು ನೋಟುಗಳು ಸುಟ್ಟೋಗಿತ್ತು ಗೊತ್ತಾ. ಅವ್ರು ನೀರು ಹಾಕಿದ್ರು, ಬಟ್ ಅಂದರೂ ಸುಮಾರು ದುಡ್ಡು ಸುಟ್ಟೋಗಿತ್ತು. ಅದನ್ನೆಲ್ಲ ಈಚೆ ತೊಗೊಬಂದು ಆರಿಸ್ತಾಯಿದ್ರು. ನಮ್ಮ ಮನೆಯವರು ಅದನ್ನು ಸರಿಯಾಗಿ ವೀಡಿಯೋನೇ ಮಾಡಿಲ್ಲ. ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕ್ರಿ ಆನೇ ಮಾಡಿಲ್ಲ, ವೀಡಿಯೋ ಆನ್ ಮಾಡಿದೆ ಹಾಗೆ ವೀಡಿಯೋ ಮಾಡಿಬಿಟ್ಟವ್ರು ಅವರು. ಇನ್ನಲ್ಲಿ ಚಿತ್ರಾನ್ನ ಕೊಟ್ಟಿದ್ರು, ಚಿತ್ರಾನ್ನದ್ದು ಈ ವಿಡಿಯೋ ನೋಡಿ. ಇದಾದಮೇಲೆ ಅವ್ರ ಕೈಲಿ ಕೊಟ್ಟಿದ್ದೀನಿ ಕ್ಯಾಮ್ರಾನ, ಇದು ಫೋನ್ನ. ಅವರು ವೀಡಿಯೋನೇ ಮಾಡಿಲ್ಲ. ಇನ್ನೇನು ಮಾಡೋದು, ಅವ್ರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಸುಮ್ಮನಾಗಬೇಕು ಅಷ್ಟೇ. ಇನ್ನು ಹಂಗೇನೆ ಅವ್ರಿಗೂ ಒಂಚೂರು ಪ್ರಸಾದ ಕೊಟ್ಬಿಟ್ಟು ನಮ್ಮ ಮನೆದು ಒಂದು ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ಮನೇಲಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು. ಬೆಳ್ಳುಳ್ಳಿ ತೊಗೊಂಡು ಅವ್ರನ್ನೂ ಒಂಚೂರು ಮಾತಾಡಿಸ್ಕೊಂಡು, ಏನು ಇಷ್ಟೊಂದು ಬೆಳ್ಳುಳ್ಳಿ ಇಟ್ಕೊಂಡಿದ್ದೀರಾ ಅಂತ. ಅಯ್ಯೋ ಏನು ಮಾಡೋದಮ್ಮ, ಫುಟ್ಪಾತಲ್ಲಿ ಇಟ್ಕೊಳ್ಳೋದೇ ಕಷ್ಟ ಅಂತ ಹೇಳ್ತಿದ್ರು. ಅದಾದಮೇಲೆ ಐಸ್ ಕ್ರೀಮ್ ತೊಗೊಂಡು, ನನ್ನ ಮಗಳು ಐಸ್ ಕ್ರೀಮ್ ಕೇಳಿದಂತ ತೊಗೊಂಡು ಇವಾಗ ಮನೆಗೆ ಬಂದು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿದ್ರೆಲ್ಲ ವಿಡಿಯೋ ಏನು ಅನಿಸ್ತು, ಇಷ್ಟ ಆಯಿತಾ? ಹಾಗೆಯೇ ಎಲ್ಲ ದೇವ್ರ ದರ್ಶನ ಆಯಿತು. ಎಲ್ಲ ದೇವರು ಕೂಡ ನಿಮಗೆ ಒಳ್ಳೇದು ಮಾಡಲಿ. ಅಂದರೆ ನಮ್ಮನೆ ದೇವರು ಮತ್ತು ನಮ್ಮ ತೋಪಮ್ಮ ರೇಣುಕಾ ಯಲ್ಲಮ್ಮ ಎಲ್ಲರೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನೋಡಿ ಎಷ್ಟು ಬೊಟ್ಟುಗಳು ಇಟ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೋದು. ಖುಷಿ ಆಯಿತು. ಶುಕ್ರವಾರ ಬಂದರೆ, ಅದರಲ್ಲೂ ಆಷಾಢ ಶುಕ್ರವಾರ ಅಂದರೆ ಸಿಕ್ಕಾಪಟ್ಟೆ ಒಂಥರ ಒಳ್ಳೆ ವೈಬ್ರೇಷನ್ ಇರ್ತದೆ. ಮನೆಯೆಲ್ಲ ಒಂಥರ ದೇವಸ್ಥಾನನೇ ನನ್ನ ಹತ್ರ ಘಮ ಅಂತಿರ್ತದೆ. ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಇದೆಲ್ಲ ಮಾಡಿದ್ರೆ ಸೂಪರಾಗಿರುತ್ತೆ. ಮೊದಲು ಹೇಳ್ದಂಗೆ ಎಲ್ಲ ದೇವರು ನಿಮಗೆ ಒಳ್ಳೇದು ಮಾಡಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ತುಂಬಾ ಧನ್ಯವಾದಗಳು. ಜೊತೆಗೆ ಎಕ್ಸ್ಪೋ ವಿಡಿಯೋಸ್ ಸಂಜೆಯಿಂದ ಹಾಕ್ತೀನಿ. ಇವತ್ತು ವಿಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ, ಬೆಳಿಗ್ಗೆಯಿಂದ ಬ್ಯುಸಿ ಇದ್ದೆ. ಮನೆಯಲ್ಲಿ ಕೆಲಸ ತಿಂಡಿ ಅದಾದಮೇಲೆ ದೇವಸ್ಥಾನ ಅಂದ್ಕೊಂಡು ಈಗಲೂ ಅಡುಗೆ ಮಾಡೋಕ್ಕೆ ಹೋಗ್ಬೇಕು. ಅದಕ್ಕೆ ಫಸ್ಟ್ ಈ ವಿಡಿಯೋ ಹಾಕ್ಬಿಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿ ಇವತ್ತಿನ ವಿಡಿಯೋ ಇವತ್ತೇ ಹಾಕ್ತಾಯಿದ್ದೀನಿ, ಸುಧರಾ ಫ್ರೆಶ್ ಆಗಿರಬೇಕು ಅಂತ ಅಂದ್ಬಿಟ್ಟು. ಇನ್ನು ಸಂಜೆಯಿಂದ ಒಂದು ಎಕ್ಸ್ಪೋ ವಿಡಿಯೋ ಬರುತ್ತೆ, ಆ ವಿಡಿಯೋಗೆ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.